Dear students, in this video we are discussing one of the important application of the Gauss law in electrostatics. By using the Gauss law in electrostatics, we are going to calculate an electric field due to an infinitely charged plane sheet. For this one, we are considered the Gaussian surface is a cylinder. So this Gaussian surface is a cylinder. On either side of this plane sheet, the Gaussian surface, say cylinder has a length L and this is a length L. Therefore, the total 2L is the length of the Gaussian surface. So let us consider this is a uniformly charged plane sheet. ಇದು ಒಂದು uniformly charged plane sheet ಅಂತ ತಿಳ್ಕೊಂಡಾಗ ಇದರ ಸೈಜ್ ನಾವು ಏನು ಇಮ್ಯಾಜಿನೇಷನ್ ಮಾಡ್ಕೋಬೇಕು, it has a very large size, say infinite size. So as it is uniformly charged means what is the electric field? So for my convenience I have taken this is positively charged. ಇದು ಹೆಂಗಿದೆ ನಮ್ಮ ಪ್ಲೇಟ್ ಪಾಸಿಟಿವ್ಲಿ ಚಾರ್ಜ್ ಇದೆ ಎರಡು ಕಡೆ ಅಂತ ತಿಳ್ಕೊಳ್ಳೋಣ. ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ನಾರ್ಮಲಿ ಔಟ್ವರ್ಡ್ ಆಗುತ್ತೆ, ಯಾಕಂದ್ರೆ ದ ಫೀಲ್ಡ್ ಇಸ್ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. ಈ ಕಡೆನೂ ನಮ್ಗೆ ನಾರ್ಮಲಿ ಔಟ್ವರ್ಡ್, ಈ ಕಡೆ ಕೂಡ ನಾರ್ಮಲಿ ಔಟ್ವರ್ಡ್. ಅಂದ್ರೆ ಎಟ್ ಎನಿ ಪಾಯಿಂಟ್ ಆನ್ ದಿಸ್ by this charge distribution the field is always away from this one. ನೀವು ಯಾವುದೇ ಪಾಯಿಂಟ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಫೀಲ್ಡ್ ನಾರ್ಮಲಿ ಔಟ್ವರ್ಡ್ ಆಗುತ್ತೆ. ಅದಕ್ಕೆ ನಾವು ಗಾಸಿಯನ್ ಸರ್ಫೇಸ್ ತಗೊಂಡಾಗ ಗಾಸಿಯನ್ ಸರ್ಫೇಸ್ಗೆ ನಮ್ಗೆ ಈ ರೀತಿ ಆಗುತ್ತೆ ಸ್ಟ್ರಕ್ಚರ್. ಅಂದ್ರೆ ಎರಡು ಕಡೆ ಸಿಲಿಂಡರು, ಮಿಡಲ್ ನಲ್ಲಿ ನಮ್ಗೆ ಏನಾಗ್ತದೆ ಚಾರ್ಜ್ ಪ್ಲೇನ್ ಶೀಟ್ ಆಗುತ್ತೆ. ಸೊ ಇಲ್ಲಿ ಗಾಸಿಯನ್ ಸರ್ಫೇಸ್ ನಿಂದ ಎಷ್ಟು ಫ್ಲಕ್ಸ್ ಹೋಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ನೀಡ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಪಾಸಸ್ ಥ್ರೂ ದ ಗಾಸಿಯನ್ ಸರ್ಫೇಸ್. ಫಾರ್ ದಿಸ್ ಒನ್ ಐ ವಿಲ್ ಟೇಕ್ ಓನ್ಲಿ ಒನ್ ಪಾರ್ಟ್ ಆಫ್ ದಿಸ್ ಒನ್. ಈಗ ಒಂದು ಪಾರ್ಟ್ ಅಂತ ತಗೊಂಡಾಗ ಇದು ಪಾರ್ಟ್ ಮೇಲೆ ನೋಡಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ what is the flux through this two surfaces ಆಗುತ್ತೆ. ಒಂದು ಕರ್ಡ್ ಸರ್ಫೇಸ್, ಇನ್ನೊಂದು ಫ್ಲಾಟ್ ಸರ್ಕ್ಯುಲರ್ ಸರ್ಫೇಸ್ ನಲ್ಲಿ. ಈಗ ನಾವು ಕರ್ಡ್ ಸರ್ಫೇಸ್ ನಲ್ಲಿ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದು ರೆಡ್ ಏನ್ ಇಂಡಿಕೇಟ್ ಮಾಡುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಯಾಕಂದ್ರೆ ಈ ಪ್ಲೇಟ್ ನಿಂದ ಚಾರ್ಜ್ ನಿಂದ ನಮಗೆ ಇದು ಔಟ್ವರ್ಡ್ ಆಗಿರುತ್ತೆ. ದೆನ್ ಇದ್ರದ್ದು ಏರಿಯಾ ಡೈರೆಕ್ಷನ್ ಆಫ್ ದಿಸ್ ಕರ್ಡ್ ಸರ್ಫೇಸ್ ಇಸ್ ಆಲ್ವೇಸ್ ನಾರ್ಮಲ್ ಟು ದ ಸರ್ಫೇಸ್. ಈ ರೀತಿ ಆಗುತ್ತೆ. ನಾವು ಟೆಲ್ ಮಿ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್. ಈ ಎರಡರ ಮಧ್ಯೆ ನಾವು ನೋಡಿದಾಗ ಆಂಗಲ್ ಎಷ್ಟಾಗುತ್ತೆ 90 ಡಿಗ್ರಿ ಆಗುತ್ತೆ. ಯಾವಾಗ ಏರಿಯಾ ವೆಕ್ಟರು ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಆಗುತ್ತೆ, ಸೇ ಥೀಟಾ ಈಕ್ವಲ್ ಟು 90 ಡಿಗ್ರಿ, ಅಂದ್ರೆ ಇಲ್ಲಿ ನೋ ಫ್ಲಕ್ಸ್ ಈಸ್ ಔಟ್ ಥ್ರೂ ದಿ ಸರ್ಫೇಸ್. ಅಂದ್ರೆ ಇಲ್ಲಿ ಈ ಕರ್ಡ್ ಸರ್ಫೇಸ್ ನಿಂದ ನಮ್ಗೆ ಯಾವುದೇ ಫ್ಲಕ್ಸ್ ಔಟ್ವರ್ಡ್ ಆಗೋದಿಲ್ಲ. ಅಂದ್ರೆ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಕರ್ಡ್ ಸರ್ಫೇಸ್ ಇಸ್ 0 ಓನ್ಲಿ. ದೆನ್ ನೆಕ್ಸ್ಟ್ ಈ ಸರ್ಫೇಸ್ ಸರ್ಕ್ಯುಲರ್ ಫ್ಲಾಟ್ ಸರ್ಫೇಸ್ ನಿಂದ ಎಷ್ಟಿದೆ. ಈ ಸರ್ಕ್ಯುಲರ್ ಫ್ಲಾಟ್ ಸರ್ಫೇಸ್ ನಾವು ಡಯಾಗ್ರಾಮ್ ನಲ್ಲಿ ನೋಡಿದಾಗ ಸರ್ಫೇಸ್ ನ ಏರಿಯಾ ಎ ಅಂತ ತೆಗೆದುಕೊಂಡಿದ್ದು. ರೈಟ್ ಸೈಡ್ ನಲ್ಲಿ ಸರ್ಫೇಸ್ 1, ಲೆಫ್ಟ್ ಸೈಡ್ ನಲ್ಲಿ ಸರ್ಫೇಸ್ 2. ಈ ಸರ್ಫೇಸ್ ನಿಂದ ಎಷ್ಟು ಹೋಗುತ್ತೆ ಅಂದಾಗ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿಸ್ ಏರಿಯಾ ಬೋತ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಎರಡು ನಮ್ಗೆ ಏನಾಗ್ತದೆ ಸೇಮ್ ಡೈರೆಕ್ಷನ್ ಅಲ್ಲಿ ಅದು. ಎರಡು ಸೇಮ್ ಡೈರೆಕ್ಷನ್ ಆದಾಗ total electric flux is maximum passes through this circular flat surfaces. ಈ circular flat surface ನಿಂದ maximum flux out ಆಗುತ್ತೆ. ನಾವು flux definition ಪ್ರಕಾರ ನೋಡಿದಾಗ what is that? It is the electric field into its area, E into A. So ಇದು one side ನಿಂದ ಒಂದು EA, next ಈ side ನಿಂದ 1 EA. ಅಂದ್ರೆ ಟೋಟಲಿ flux out ಈ ಸಿಲಿಂಡರ್ ನಿಂದ ಎಷ್ಟಾಗುತ್ತೆ ಅಂದ್ರೆ 2EA. ಇಷ್ಟು ನೆನ್ಪಿಟ್ಕೊಂಡ್ರೆ ನಾವು 5 ಮಾರ್ಕ್ಸ್ ಡೆರಿವೇಶನ್ ಈಸಿಯಾಗಿ ಎರಡೇ ಸ್ಟೆಪ್ ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅಂದ್ರೆ ಇದಕ್ಕೆ ನೋಡಿ ದ ಎಲೆಕ್ಟ್ರಿಕ್ ಫ್ಲಕ್ಸ್. ಈಗ ನೋಡಿ ಇದರಲ್ಲಿ ನಾವು ಸಿಂಪಲ್ ಆದಂತ ಡಯಾಗ್ರಾಮ್ ಹಾಕ್ಬೇಕು. ಡಯಾಗ್ರಾಮ್ ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಒಂದು ಇನ್ಫೈನೈಟ್ ಪ್ಲೇನ್ ಚಾರ್ಜ್ ಶೀಟ್ ತಗೊಂಡು ಮಧ್ಯದಲ್ಲಿ ಏನ್ ಮಾಡ್ಬೇಕು ನಾವು ಗಾಸಿಯನ್ ಸರ್ಫೇಸ್ ಅನ್ನ ಹಾಕ್ಬೇಕು. ಇಲ್ಲಿ ಡಿಸ್ಕ್ರಿಪ್ಷನ್ ಪಾರ್ಟ್ ನಲ್ಲಿ ಏನ್ ಬರೆಯೋದು ವೆರಿ ಸಿಂಪಲ್ ಇದೆ. So consider, so sigma, what we have taken the sigma is the surface charge density. It is an charge per unit area. So this is known as an surface charge density. Surface charge density. Okay. Now what is the Q? Q is the charge enclosed by the Gaussian surface. It is the charge enclosed by Gaussian surface. Enclosed by, say, Gaussian surface. Gaussian surface. Okay. Then next, A is the cross-sectional area of the cylinder. So this is what here, cross-sectional area of cylinder. So this cylinder is a Gaussian surface. ಇಲ್ಲಿ ನಾವು ಡಯಾಗ್ರಾಮ್ ನಲ್ಲಿ ತೋರಿಸಿದ್ರು ಸಾಕು. ಇದು ಏನಾಗಿದೆ Gaussian surface ಇದೆ. Gaussian surface. Okay, this is the one part we completed. It is all about the diagram only. ಇದು ನಮಗೆ ಡಯಾಗ್ರಾಮ್ ಗೆ ಸಂಬಂಧಪಟ್ಟಂತ ಡಿಸ್ಕ್ರಿಪ್ಷನ್ ಆಗ್ತು.
ದೆನ್ ನೆಕ್ಸ್ಟ್ ನಮ್ಗೆ ಇಲ್ಲಿ ಎರಡು ಪಾರ್ಟ್ ಇದೆ. ಒಂದು, ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಸರ್ಫೇಸ್. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಸರ್ಫೇಸ್ ಇಸ್ 0. ವೈ ಮೀನ್ಸ್ ಬಿಕಾಸ್ angle between the electric field and area vector is perpendicular to each other. So ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. The total electric flux. The electric flux. So this is the electric flux passes through the curved surface. The curved surface of cylinder. Curved surface of cylinder. So curved surface of cylinder, for this one we write here this total electric flux through this curved surface is, it is electric field into this say area into cos theta. Say area I will write, it is a surface area, S into cos theta. So then here theta is 90 degree. Theta ಏನಾಗುತ್ತೆ ಇಲ್ಲಿ 90 degree because this is the electric field direction and it is the area vector direction. How that is theta equal to 90 degree at every every part of this curved surface. ಯಾವುದೇ curved surface part ಮೇಲೆ ಹೋದಾಗ angle ನಮಗೆ 90 degree ಆಗುತ್ತೆ. When the angle is 90 degree, so therefore the flux out is 0 only. ಯಾಕಂದ್ರೆ cos 90 value 0 ಆಗುತ್ತೆ. Then similarly, next case nalli the electric flux. So this is the electric flux through. Electric flux through the both, what we are the both surfaces, both cross sectional area of the cylinder. Both cross sectional area of the cylinder. Both cross sectional area of cylinder. Area of cylinder. So this is the total electric flux. So what we write here, total electric flux ige eshtagutte? Total electric flux through the right side it is E into A. Through the left side it is also E into A. So totally, so first right side ige now E into A, then left side ige E into A. Why it is E into A? Because theta equal to 0 degree. At every part ನೀವು ಇಲ್ಲಿ ತೋರಿಸಿದಾಗ ಇಲ್ಲಿ electric field direction, then area vector direction, both along the same direction. So left side ಕೂಡ ನಮ್ಗೆ ಅದೇ ಆಗುತ್ತೆ. Therefore theta is 0 degree. The total electric flux is equal to, it is 2E into A. So we may call it is equation number 1. ಇದು equation number 1 ಆಗುತ್ತೆ. Then using Gauss law in electrostatics. Gauss law. So what is the Gauss law statement mathematically? The total electric flux through the closed Gaussian surface is 1 by epsilon naught times the total net charge enclosed by the surface. Okay, you substitute the flux values from the equation 1. From equation 1 in the substitute ಮಾಡಿದಾಗ, so flux is 2E into A equal to the Q by epsilon naught. So therefore electric field equal to ಏನಾಗುತ್ತೆ? Electric field equal to Q by, then cross multiply 2 into A is 2 epsilon naught A, or more conveniently ನಾವು ಹಿಂಗೂ ಬರಿಬಹುದು Q by A. So what is the value of Q by A? Is a sigma. It is a sigma by 2 epsilon naught. ಇಷ್ಟು ಮಾಡಿದ್ರೆ ಸಾಕು. So the direction of this one, say vectorically form ನಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಬಹುದು. Electric field is equal to sigma by 2 epsilon naught into r cap, where this r cap is the unit vector. R cap is the unit vector which is normally outward. Okay, ಇದ್ರ ಮೇಲೆ MCQ ಮತ್ತು CET ನೀಟ್ ನಲ್ಲಿ ಬೇಕಾದಷ್ಟು ಕ್ವಶನ್ಸ್ ಡೆವಲಪ್ ಮಾಡಿದ್ದಾರೆ. ಸೊ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್. ಸೊ ಈಗ ನೋಡಿ ನಮ್ಗೆ ಇದು ಚಾರ್ಜ್ ಶೀಟ್ ಇದ್ದಾಗ ಈ ಪಾಯಿಂಟ್ ನಲ್ಲಿ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ದ ಫಸ್ಟ್ ಪಾಯಿಂಟ್ ಈಸ್ ನಿಯರ್ ಟು ದ ಚಾರ್ಜ್ ಪ್ಲೇನ್ ಶೀಟ್ ಅಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ಅವೇ ಫ್ರಮ್ ದ ಚಾರ್ಜ್ ಪ್ಲೇನ್ ಶೀಟ್. ಬಟ್ ವಿ ಕನ್ಸಿಡರ್, ನಮ್ಗೆ ಏನಾಗುತ್ತೆ, ನಾವೇನ್ ಕನ್ಸಿಡರೇಷನ್ ಮಾಡ್ತು, ಪ್ಲೇಟ್ಸ್ ಸಮೀಪದಲ್ಲಿದ್ದಾಗ ಫೀಲ್ಡ್ ಮ್ಯಾಕ್ಸಿಮಮ್ ಆಗಿರುತ್ತೆ, ಪ್ಲೇಟ್ ನಿಂದ ದೂರ ಹೋದಾಗ ಫೀಲ್ಡ್ ಕಡಿಮೆ ಆಗುತ್ತೆ ಅಂತ ನಾವು ಇಮ್ಯಾಜಿನೇಷನ್ ಮಾಡಿರ್ತೀವಿ. ಬಟ್ ನಾವು ಇಲ್ಲಿ ಕಂಪ್ಲೀಟ್ ಡಿಸ್ಕಷನ್ ನೋಡಿದಾಗ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ದ ಪ್ಲೇನ್ ಚಾರ್ಜ್ ಶೀಟ್. ಅಂದ್ರೆ ಪ್ಲೇನ್ ಚಾರ್ಜ್ ಶೀಟ್ ನಿಂದ ಇರುವಂತ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ಸ್ ಇಲ್ವೇ ಇಲ್ಲ. ಅದು ಯಾವ್ದು, ಯಾಕೆಂದ್ರೆ ಇದು ಕಾನ್ಸ್ಟೆಂಟ್ ಇದೆ. ಸಿಗ್ಮಾ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ನಾವು ಪ್ಲೇನ್ ಶೀಟ್ ಗೆ ಕಾನ್ಸ್ಟೆಂಟ್ ಆಗುತ್ತೆ. ಎಪ್ಸಿಲಾನ್ ನಾಟ್ is the permittivity for free space. It is an electrostatic constant. This is also constant. Therefore you can calculate. ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಯರು ಕ್ಯಾಲ್ಕುಲೇಟ್ ಮಾಡಿ ಫೀಲ್ಡ್ ಅಷ್ಟೇ ಇರುತ್ತೆ, ಮತ್ತೆ ಅವೇ ಫ್ರಮ್ ದ ಇದು ದೂರದಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಿ, ಅಂದ್ರೆ ಸೇ ನಿಯರ್ ಡಿಸ್ಟೆನ್ಸ್ ಅಂಡ್ ದ ಫಾರ್ ಡಿಸ್ಟೆನ್ಸ್. ಸೊ ವಿಲ್ ಗೆಟ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್.
The electric field is inward when the plane charge sheet is negatively charged. Electric field inward ಆಗುತ್ತೆ, ಇದು ನೆಗೆಟಿವ್ಲಿ ಚಾರ್ಜ್ ಮಾಡಿದಾಗ. ಸೊ ಇದು ಪಾಸಿಟಿವ್ ಇದ್ದಾಗ ಫೀಲ್ಡ್ ನಮ್ಗೆ ಔಟ್ವರ್ಡ್ ಆಗುತ್ತೆ. ಸೊ ಇಂಥ ನೀವು ಐಡಿಯಾಸ್ ಕೆಲವೊಂದು ನೋಡ್ಕೊಂಡಾಗ ಡಿಟೇಲ್ ಆಗಿ ಡೆರಿವೇಶನ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನಿಮ್ಗೆ ಎರಡಕ್ಕೂ MCQ ನಲ್ಲಿ ಮತ್ತೆ ದೆನ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಮತ್ತು ಥಿಯರಿಯಲ್ಲಿ ಕೂಡ ಬಹಳ ಯೂಸ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಡೆರಿವೇಶನ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.